ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ AK ಶೋ. ಸೊ ಇವತ್ತಿನ ಮ್ಯಾಚ್ ಬಂದುಬಿಟ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜಾಯಿಂಟ್ಸ್. ಸೊ ಈ ಮ್ಯಾಚಲ್ಲಿ ಗುಜರಾತ್ ಜಾಯಿಂಟ್ಸ್ ಅವರು 190 ರನ್ ಸ್ಕೋರ್ ಮಾಡಿದರು. ಸೊ ಮುಂಬೈ ಇಂಡಿಯನ್ಸ್ ಅವರು ಸ್ಕೋರ್ನ ಚೇಸ್ ಮಾಡಿ ವಿನ್ ಆಗಿದ್ದಾರೆ ವಿತ್ 1 ಬಾಲ್ ರಿಮೈನಿಂಗ್. ಇನ್ನು ಮ್ಯಾಚ್ ಸಮರಿಗೆ ಬರೋದಾದರೆ, ಗುಜರಾತ್ ಟಾಸ್ ವಿನ್ ಆಗಿ ಎಲೆಕ್ಟೆಡ್ ಟು ಬ್ಯಾಟ್. ಸೊ ಅವರು ಫಸ್ಟು ಸೇಮ್ ಪೇರು ಅಗೇನ್ ಬೆತ್ ಮೂನಿ ಮತ್ತು ಲೋರಾ ಅವರು 13 ರನ್ ಸ್ಕೋರ್ ಮಾಡಿದ್ರು. ಸೊ ಆ್ಯಂಡ್ ಬೆತ್ ಮೂನಿ 60 ರನ್ ಸ್ಕೋರ್ಡ್. ಸ್ಟಾರ್ಟಿಂಗ್ ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು. ಲೋರಾ ಅವ್ರು ಬೇಗ ಔಟ್ ಆದರು, ಬಟ್ ಮೂನಿ ಮೊನ್ನೆ ಆಡಿದ್ಕಿಂತ ಇವತ್ತು ಬೆಟರ್ ಅಂತ ಹೇಳ್ಬೋದು. 66 ರನ್ಸನ್ನು ಸ್ಕೋರ್ ಮಾಡಿದರು. ಆಮೇಲೆ 1 ಡೌನಲ್ಲಿ ಬಂದಿದ್ದು ಹೇಮಲತಾ. ಶಿ ಪ್ಲೇಡ್ ರಿಯಲಿ ವೆಲ್ ಆ್ಯಕ್ಚುಲಿ. 74 ರನ್ಸು, 74 ರನ್ನು 40 ಬಾಲಲ್ಲಿ. ಅಂದರೆ ಒಂದು ಒಳ್ಳೆಯ ಸ್ಟ್ರೈಕ್ ರೇಟಿಂದ ಆಡಿದ್ರೆ, ಯಾಕಂದರೆ ನೀವು ಯಾವಾಗ 30 ಅಥವಾ 40 ಬಾಲ್ಸ್ ಆಡ್ತಿರೋ 60+ ಸ್ಕೋರ್ ಆಗಿರಲೇಬೇಕು. ಸೊ ಇವತ್ತು ಅವ್ರು ಆಡಿದ್ದು 74 ರನ್ಸ್ ಹೊಡೆದಿದ್ದು 40 ಬಾಲಲ್ಲಿ. ಆಮೇಲೆ ಲಿಚ್ ಫೀಲ್ಡರು ಸ್ಕೋರ್ ಮಾಡಿದ್ದು ಬರೀ 3 ರನ್ನು. ಆಮೇಲೆ ಬಂದಿದ್ದು ಗಾರ್ಡ್ನರ್ ಐ ಥಿಂಕ್ ಸ್ಕೋರ್ಡ್ ಬರೀ 1 ರನ್ ಸ್ಕೋರ್ ಮಾಡಿದ್ರು ಅವರು 3 ಬಾಲಲ್ಲಿ. ಆಮೇಲೆ ಬಂದಿದ್ದು ಭಾರತಿ ಫುಲ್ಮಾಲಿ ಅವ್ರು ಸ್ಕೋರ್ ಮಾಡಿರೋದು 21 ರನ್ನು. ಅದು ಬಿಟ್ಟು 21 ರನ್ನು 13 ಬಾಲ್ಸು. ಸೊ ಹೇಮಲತಾ ಮತ್ತು ಇವರಿಂದ ಬೆತ್ ಮುನಿಯಿಂದನೇ ಸ್ಕೋರ್ ಆಗಿರೋದಿಲ್ಲ ಆ್ಯಕ್ಚುಲಿ. ಆಮೇಲೆ ಫುಲ್ಮಾಲಿ ಅವರು ಲಾಸ್ಟಲ್ಲಿ ಒಂದು 20 ರನ್ ಹೊಡೆದ್ರು. ಸೊ ಟೋಟಲ್ ಸ್ಕೋರ್ ಆಗಿರೋದು 190 ಗುಡ್ ಸ್ಕೋರೇ. ಬಟ್ ಇವ್ರದ್ದು ಸ್ಟಾರ್ಟ್ ನೋಡಿ, ಅಂದರೆ 15 ಓವರ್ಗೆ ಸ್ಕೋರ್ ಆಗಿರೋದು ಇವ್ರದ್ದು 154, 154ಕ್ಕೆ 3 ವಿಕೆಟು. ಸೊ ಇನ್ನೂ 5 ಓವರಲ್ಲಿ 30 ಬಾಲ್ಸಲ್ಲಿ 45 ರನ್ಸ್ ಹೊಡೆದಿದ್ರು 200 ಸ್ಕೋರ್ ಇವ್ರು ರೀಚ್ ಆಗಬೇಕಾಗಿತ್ತು. ಇವ್ರು ಅದನ್ನೇ ರೀಚ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ 154 ಅಂದರೆ 15 ಓವರ್ಗಾಗಿದ್ರೆ ಇನ್ನೂ 45 ರನ್ಸ್ ಈಸಿಲಿ ಅವ್ರು ಹೊಡಿಬೋದಾಗಿತ್ತು. 200 ಆಗಲಿಲ್ಲ. ಬಟ್ ಅದೇ ಎಂಡಲ್ಲಿ ಬೇಗ ವಿಕೆಟ್ ಹೋಯಿತು. ಸೊ ರನ್ಸ್ ಆಗಲಿಲ್ಲ ಅವ್ರದ್ದು. ಬಟ್ 190 ರನ್ಸ್ ಟಾರ್ಗೆಟ್ ಸಿಕ್ಕಿದ್ದು ಮುಂಬೈ ಇಂಡಿಯನ್ಸ್ಗೆ. ಆಮೇಲೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಬರೋದಾದರೆ ಸೇಮ್ ಪೇರ್ ಅಗೇನ್ ಮ್ಯಾಥ್ಯೂಸು ಮತ್ತು ಯಸ್ತಿಕಾ ಭಾಟಿಯಾ. ಮ್ಯಾಥ್ಯೂಸ್ ಅವರು ಬೇಗ ಔಟ್ ಆದರು, ಬರೀ 18 ರನ್ ಸ್ಕೋರ್ ಮಾಡಿರೋದು. ಬಟ್ ಯಸ್ತಿಕಾ ಭಾಟಿಯಾ ಅವರು ಫಸ್ಟ್ ಬಾಲಿಂದನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅಂದರೆ ಚೇಸ್ ಮಾಡೋವಾಗ ಇದಿರುತ್ತೋ, ಯಾವ ರೀತಿ ಚೇಸ್ ಮಾಡಬೇಕು ಅನ್ನೋದನ್ನು ಯಸ್ತಿಕಾ ಭಾಟಿಯಾ ಅವರು ತುಂಬ, ಅಂದರೆ ಫಸ್ಟ್ ಬಾಲಿಂದನೇ ಅಟ್ಯಾಕಿಂಗ್ ಬ್ಯಾಟಿಂಗ್ ಆಡಿದರು. ಸೊ ಅವರು ಸ್ಕೋರ್ ಮಾಡಿರೋದು 49 ರನ್ಸ್. ಅವರು ಬಿಟ್ಟರೆ ನೆಕ್ಸ್ಟ್ ಬಂದಿದ್ದು ಸೇವಿಯರ್ ಬ್ರಂಟ್. ಅವ್ರು ಇವತ್ತು ಆಡಲಿಲ್ಲ, ಯಾಕಂದರೆ ಬಾಲಿಂಗ್ ಚೆನ್ನಾಗಿ ಹಾಕಿದ್ರು. ಬಟ್ ಬ್ಯಾಟಿಂಗಲ್ಲಿ ಏನೋ ಬೇಗ ಬಿಕಾಸ್ ಆಫ್ ಏನಂತಾರೆ ಅದು ರನ್ ಚೇಸ್ ಮಾಡೋ ಬರದಲ್ಲಿ, ಅದ್ರ ಬೇಗ ರನ್ಸ್ ಹೊಡಿಬೇಕು ಅಂತ ಹೋಗಿ 2 ರನ್ನಿಗೆ ಔಟ್ ಆಗಿಬಿಟ್ರು. ಅದಾದ ನಂತರ ಬಂದಿರೋದು ಹರ್ಮನ್ ಪ್ರೀತ್ ಕೌರ್. ಅವರು ಸ್ಕೋರ್ ಮಾಡಿರೋದು 95 ರನ್ನು 48 ಬಾಲಲ್ಲಿ, ವಿಚ್ ಇನ್ಕ್ಲೂಡ್ಸ್ ಅಂದರೆ 10 4 ಹೊಡೆದಿದ್ದಾರೆ, 5 6. ಇವ್ರದ್ದು ಲಾಸ್ಟಲ್ಲಿ ಹೇಳ್ತೀನಿ ಮತ್ತೆ. ಸೊ ಅವರಾದ್ಮೇಲೆ ಬಂದಿದ್ದು ಎಮಿಲಿ ಕೇರ್. ಸೊ ಕೇರ್ ಅವ್ರು ಹೊಡೆದಿದ್ದು 12 ರನ್ನು. ಸೊ ನಾಟ್ ಔಟ್ 12 ರನ್ನು. ಹರ್ಮನ್ ಪ್ರೀತ್ ಅವರು ಮ್ಯಾಚನ್ನು ತುಂಬ ಈಸಿಯಾಗಿ ಗೆಲ್ಲಿಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟು 4 ಓವರ್ಸ್ ಇದ್ದಾಗ ಒಂದು ಅರೌಂಡ್ 126 ಏನೋ ಆಗಿತ್ತು ಇವ್ರ ಸ್ಕೋರು. ಬಟ್ ಲಾಸ್ಟಲ್ಲಿ ಚೇಸ್ ಮಾಡಿರೋದು ಅರೌಂಡ್ ಒಂದು 60 ರನ್ಸ್ ಅಂತಲೇ ಹೇಳ್ಬೋದು. ಸೊ 60 to 70. ಯಾಕಂದರೆ ನನಗೂ ಇನ್ನೊಂದು ಏನಪ್ಪ ಅಂದರೆ, ಹರ್ಮನ್ ಪ್ರೀತ್ ಕ್ಯಾಚ್ ಡ್ರಾಪ್ ಆಗಿತ್ತು. ಅದು ಎಷ್ಟನೇ ಓವರ್ ಅಂದರೆ 16th ಓವರು 5th ಬಾಲು. ಈಸಿಯಾಗಿ ಹೊಡೆಯೋಕ್ಕೆ ಹೋದರು. ಸೊ ಈಸಿ ಕ್ಯಾಚನ್ನು ಲೀಚ್ ಫೀಲ್ಡ್ ಅವ್ರು ಬಿಟ್ಟು ಬೌಂಡ್ರಿ ಲೈನಲ್ಲಿ ಕೈಯಲ್ಲಿರೋ ಕ್ಯಾಚ್ ಆರಾಮಾಗಿ ತೊಗೋಬೋದಾಗಿತ್ತು. ಏನಾಯಿತು ಗೊತ್ತಿಲ್ಲ, ಬಟ್ ಅವ್ರ ಕೈಯಿಂದ ಸ್ಲಿಪ್ ಆಯಿತು ಏನೋ ಗೊತ್ತಿಲ್ಲ. ಆಮೇಲೆ ಅವರು ಆ ಟೈಮಲ್ಲಿ ಸ್ಕೋರ್ ಎಷ್ಟಿತ್ತಪ್ಪ ಅಂದರೆ, ಹರ್ಮನ್ ಪ್ರೀತ್ ಕೌರ್ ಅವ್ರದ್ದು 40 ರನ್ ಸ್ಕೋರ್ ಮಾಡಿದ್ರು. ಆವಾಗಲೇ ಔಟ್ ಆಗಿದ್ದರೆ ಮ್ಯಾಚ್ ಇದು ಒನ್ ಸೈಡ್ ಆಗ್ತಿತ್ತೇನೋ. ಯಾಕಂದರೆ ಅಬಿಲಿಕೇರ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಹರ್ಮನ್ ಪ್ರೀತ್ ಅವ್ರ ವಿಕೆಟು ಆವಾಗ ಏನಾದರೂ ಹೋಗಿದ್ರೆ ತುಂಬ ಸ್ಕೋರ್ ಡಿಫ್ರೆನ್ಸ್ ಆಗ್ತಿತ್ತು. ಆ ಕ್ಯಾಚ್ ಮೇಲೆ ಬಿಟ್ಟ ಮೇಲೆ ಮುಗೀತು. ಇನ್ನೊಂದೇನಪ್ಪ ಅಂದರೆ, ವೆನ್ ಜಿ ಹ್ಯಾವ್ ಗಾರ್ಡ್ನರ್ ಮತ್ತು ಶಬ್ನಮ್ ಬೌಲರು, ಆಮೇಲೆ ಮೇಘನಾ ಸಿಂಗ್ ಬೌಲರ್, ಇವರೆಲ್ಲ ಇರುವಾಗ ಸ್ನೇಹ ರಾಣಾ ಅವ್ರ ಜೊತೆ ಏನಕ್ಕೆ ಹೋದ್ರು ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಸ್ನೇಹ ರಾಣಾ ಅವರು ಒನ್ ಓವರಲ್ಲಿ ಕೊಟ್ಟಿರೋ ರನ್ ಎಷ್ಟಪ್ಪ ಅಂದರೆ 24 ರನ್ನು. ಆ ಒಂದು ಓವರಲ್ಲಿ ಆ್ಯಕ್ಚುಲಿ ಮ್ಯಾಚ್ ಇದಾಗಿತ್ತು,
ಗುಜರಾತ್ ಕಡೆ ಇದ್ದಿದ್ದಂಥ ಮ್ಯಾಚು ಮುಂಬೈ ಇಂಡಿಯನ್ಸ್ ಬಂದಿದ್ದು. ಸೊ ಅದು 17th ಓವರ್ ಅದು, 18th ಓವರ್ ಅದು. ಆಮೇಲೆ 24 ರನ್ ಹೊಡೆದ್ಮೇಲೆ ಲಾಸ್ಟ್ 2 ಓವರಲ್ಲಿ ಬೇಕಾಗಿದ್ದು 23 ಅನ್ಕೊತೀನಿ, 23 ರನ್ನು. ಬಟ್ 19th ಓವರಲ್ಲಿ ಒಂದು 7-8 ರನ್ ಹೊಡೆದ್ರು. ಆಮೇಲೆ ಲಾಸ್ಟ್ ಓವರಲ್ಲಿ ಗಾರ್ಡ್ನರ್ ಅವ್ರಿಗೂ ಏನು ಮಾಡೋಕ್ಕಾಗಲಿಲ್ಲ. 1 6 ಆಮೇಲೆ 1 4 ಏನೋ ಹೊಡೆದ್ರು. ಆಮೇಲೆ ಲಾಸ್ಟ್ ಸೆಕೆಂಡ್ ಬಾಲ್ ವಿತ್ 1 ಬಾಲ್ ರಿಮೈನಿಂಗ್ ಮ್ಯಾಚ್ ಗೆದ್ದರು. ಸೊ ಅದೇ ಕ್ಯಾಚು ಅಂದರೆ ಮ್ಯಾಚ್ ಇದ್ದಿದ್ದು ಆ್ಯಕ್ಚುಲಿ 16 ಓವರ್ ತನಕ ಮ್ಯಾಚ್ ಇದ್ದು ಗುಜರಾತ್ ಜೊತೆನೆ. ಬಟ್ ಕ್ಯಾಚ್ ಬಿಟ್ಟಿದ್ದಕ್ಕೆ ಹರ್ಮನ್ಪ್ರೀತ್ ಕ್ಯಾಚನ್ನು ಏನೋ ಲೀಚ್ ಫೀಲ್ಡ್ ಬಿಟ್ಟರು, ಅಲ್ಲೇ ಮ್ಯಾಚ್ ಟರ್ನ್ ಆಗಿತ್ತು. ಆಮೇಲೆ ಸ್ನೇಹರನ್ನ ಎಷ್ಟು ಬಾಲ್ ಹಾಕಿದ್ರು, ಎಲ್ಲ ಬಾಲ್ ಹಾಕಿರೋದು ಸ್ಲಾಟಲ್ಲೇ. ಅಂದರೆ ನೀವು ಹೊಡೆಯೋಕೆ ಹೆಂಗೆ ಬಾಲ್ ಬೇಕೋ ಆ ರೀತಿ ಬಾಲಿಂಗ್ ಹಾಕ್ತಾಯಿದ್ರು, ಹೊಡೆ ಅಂತ ಹೇಳಿ. ಗಾರ್ಡ್ನರ್ ಅವ್ರು ಫಸ್ಟ್ ಬಾಲೇ ಫುಲ್ ಟಾಸ್ ಫಸ್ಟ್ ಬಾಲೇ 6 ಹೊಡೆದ್ರು. ಆಮೇಲೆ ಅಲ್ಲಿಂದ ನನಗನ್ಸಿತ್ತು ಗಾರ್ಡ್ನರ್ ಒಳ್ಳೆ ಬೌಲರು, 1-2 ಬಾಲ್ ಬೀಟ್ ಮಾಡ್ತಾರೆ ಅಂದ್ಕೊಂಡೆ. ಯಾಕಂದರೆ ನಿನ್ನೆ ಹ್ಯಾರಿಸ್ ಅವರು ನೋಡಿದ್ರೆ 4 ಬಾಲ್ಸ್ 4 ಬಾಲ್ 2 ರನ್ ಬೇಕಾಗಿತ್ತು. ಬಟ್ ಮ್ಯಾಚ್ ಟರ್ನ್ ಆಗಿದ್ದು ಇವ್ರ ಹತ್ರ UP ಡೆಲ್ಲಿ ಅವ್ರು ಸೋತರು ನಿನ್ನೆ. ಸೊ ಇಲ್ಲಿ ಆ ರೀತಿ ಏನಾಗುತ್ತೆ ಅಂದ್ಕೊಂಡಿದ್ದೆ ಗಾರ್ಡ್ನರ್ ಅವ್ರು ಬಾಲಿಂಗ್ ಹಾಕೋ. ಯಾಕಂದರೆ ಇಂಟರ್ನ್ಯಾಷನಲ್ ಮ್ಯಾಚಸ್ಸು ಸುಮಾರು ಮ್ಯಾಚಸ್ಸಲ್ಲಿ ಲಾಸ್ಟ್ ಓವರ್ ಹಾಕೋದೇ ಗಾರ್ಡ್ನರು. ಆಸ್ಟ್ರೇಲಿಯನ್ ಆಗಿರ್ಬೋದು ಅಥವಾ ಬಿಗ್ ಬ್ಯಾಶ್ ಯಾವುದೇ ಲೀಗ್ಸಲ್ಲಿ ಆಗಿರ್ಬೋದು, ಗಾರ್ಡ್ನರೇ ಲಾಸ್ಟ್ ಓವರ್ ಹಾಕೋದು. ಅವ್ರು ಜಾಸ್ತಿ ರನ್ ಕೊಡೋಲ್ಲ, 7-8 ರನ್ ಇದ್ದರೂ ಒಂದು ಇದು ಮಾಡ್ತಾರೆ. ಅಂದರೆ ಡಿಫೆಂಡ್ ಮಾಡೋ ಸ್ಕಿಲ್ ಅವ್ರ ಹತ್ರ ಇದೆ. ಬಟ್ ಹರ್ಮನ್ಪ್ರೀತ್ ಕೌರ್ ಅವರು ಒಳ್ಳೆ ಫಾರ್ಮಲ್ಲಿ ಇದ್ದರು ಇವತ್ತು. ಅಂದರೆ ಬ್ಯಾಟ್ ಅವ್ರ ಫ್ಲೋ ಏನಿದೆ ತುಂಬ ಚೆನ್ನಾಗಿತ್ತು. ಸೊ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿದ್ರು. ಅಫ್ಕೋರ್ಸ್ ಇದು ಭಾಟಿಯಾ ಅವರು, ಯಸ್ತಿಕಾ ಭಾಟಿಯಾ ಅವರು ಸ್ಕೋರ್ ಚೆನ್ನಾಗಿ ಮಾಡಿದ್ರು. ಅವ್ರ ಜೊತೆ ಅಂದರೆ 49 ರನ್ಸ್ ಹೊಡೆದಿದ್ದು. ಸೊ ಕೊನೆಯಲ್ಲಿ ಈಸಿಯಾಗಿ ಮ್ಯಾಚ್ ವಿನ್ ಆದ್ರು ಅಂತ ಹೇಳ್ಬೋದು ವಿತ್ ಕಾನ್ಫಿಡೆನ್ಸ್. ಇನ್ನು ಪಾಯಿಂಟ್ಸ್ ಟೇಬಲ್ ಬರೋದಾದರೆ ಮುಂಬೈ ಇಂಡಿಯನ್ಸ್ ಟಾಪಲ್ಲಿ ಹೋಗಿದ್ದಾರೆ. ಇವಾಗ ಕ್ವಾಲಿಫೈ ಆಗಿಬಿಟ್ರು. ಅವರು 7 ಮ್ಯಾಚಸಲ್ಲಿ 7 ಮ್ಯಾಚ್ ಹೊಡೆದಿದ್ರು. ಇನ್ಮೇಲೆ DC ಅವರು 6 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ. ಮತ್ತು ನಮ್ಮ RCB ಅವರ 6ರಾಗ 3 ಗೆದ್ದಾರು, 6 ಪಾಯಿಂಟ್ಸ್ ಆಗ್ಯಾವು. ಇನ್ನು 2 ಮ್ಯಾಚು ಭಾಳ ಡೇಂಜರ್ ಅದು. ಒಂದು DC ಜೊತೆ ಐತಿ, ಅವ್ರು ನಿನ್ನೆ ಸೋತಾರು. ಅವ್ರಂತರೂ ಇನ್ನು ಭಾಳ, ಯಾಕಂದ್ರೆ ನಿನ್ನೆ ಈಸಿ ಮ್ಯಾಚ್ ಸೋತಾರ ಅವ್ರು. ಇನ್ನು ಅವರು ಫುಲ್ ಕಾನ್ಫಿಡೆನ್ಸ್ ಬಂದು ಹೊಡಿತಾರೆ ಅಂತ ನನಗೆ ಅನಿಸತಿ. ಅದಾದಮೇಲೆ ಟ್ಯೂಸ್ಡೇ ಐತೆ, MI ಜೊತೆನೇ ಐತಿ. ಸೊ ಇವೆರಡೂ ಮ್ಯಾಚ್ ಗೆದ್ರೂ ಅವರು 10 ಪಾಯಿಂಟ್ಸ್ ಆದ್ರೂ ಅವ್ರು ಟಾಪಲ್ಲಿ ಬರೋ ಡೌಟು. ಯಾಕಂದರೆ MI ಆಲ್ರೆಡಿ ಟಾಪಲ್ಲಿದೆ ವಿತ್ ಗುಡ್ ರನ್ ರೇಟ್. ಸೊ ರನ್ ರೇಟು ಮ್ಯಾಟರ್ ಆಗುತ್ತೆ. ಅಥವಾ ತುಂಬ ರನ್ನಿಂದ ಸೋಲಿಸಿ MI ಸೋತ್ರೆ ಸೊ RCB ಮೇಲೆ ಬರ್ಬೋದು. ಬಟ್ ನೋಡೋಣ, ಇನ್ನು ಫಸ್ಟ್ ನಾಳೆ ಮ್ಯಾಚ್ ಮುಗಿಬೇಕು. ನಾಳೆ ಮ್ಯಾಚಲ್ಲಿ ಗೊತ್ತಾಗುತ್ತೆ ಇನ್ನು RCBದು ಏನಂತ. ಸೊ DC ಜೊತೆ ಮ್ಯಾಚ್ ಇದೆ, ಹೋಪ್ಸು ವಿನ್ ಆಗ್ತಾರೆ ಅನ್ಕೊತೀನಿ. ಲೆಟ್ಸ್ ಸಿ. ಇಷ್ಟೇ, ಮತ್ತೇನಿಲ್ಲ. ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡೋದಿದೆ ನನಗೆ. ಅಂದರೆ ಸ್ವಲ್ಪ ಕಂಟೆಂಟ್ಸ್ ಮಾಡಿಟ್ಟಿದ್ದೀನಿ, ನೋಡೋಣ ಅದು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.